ಮಗುವನ್ನ ತಾಯಿ ಎಲ್ಲ ರೀತಿಯಲ್ಲಿ ಪಾಲನೆ ಮಾಡ್ತಾಳೆ. ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ಶಿಕ್ಷಯೇತ್ ಪ್ರಾಪ್ತೇಶು ಷೋಡಶೇ ವರ್ಷೇ ಪುತ್ರೇ ಮಿತ್ರವದಾಚರೇತ್ ಅಂತ ಹೇಳುತ್ತೆ ಶಾಸ್ತ್ರ. ಈ ಸಮಸ್ಯೆಗಳೆಲ್ಲ ಉದ್ಭವ ಆಗಿರೋದು ಹಾಗಾದ್ರೆ ಎಲ್ಲಿ? ಈ ಶಿಕ್ಷಣ ಕೊಡದೇ ಇರುವುದರಿಂದ. ಅವರಿಗೆ ಸಿಗ್ತಾ ಇರೋ ಶಿಕ್ಷಣ ಏನಿದೆ ಇವತ್ತು ನೀವೇ ನೋಡಿ. ಹೊರಗಡೆ ಜನರಲ್ ಎಜುಕೇಶನ್ ಹೇಗಿದೆ. ಸೊ ಇಂತಹ ಶಿಕ್ಷಣ ಸಿಗ್ಬೇಕು ಅವರಿಗೆ, ಗುರುವಿನಿಂದ ಸಿಗ್ಬೇಕು, ಸದ್ಗುರುವಿನಿಂದ ಸಿಗ್ಬೇಕು. ಜೀವನ ಅಂದ್ರೆ ಹೇಗೆ ಇರಬೇಕು, ಅದಕ್ಕೆ ನಾವು ಮೊಟ್ಟ ಮೊದಲ ಒಂದು ಇದನ್ನೇ ನಾವು ನಮ್ಮ ರಾಮಕೃಷ್ಣ ವಿದ್ಯಾಸಂಸ್ಥೆ ಥ್ರೂಔಟ್ ಇಂಡಿಯಾ ಇದೆ. ಸುಮಾರು ಬಹುಶಃ ನಮ್ಮ ವಿದ್ಯಾರ್ಥಿಗಳೇ ಒಂದು 75 ಲಕ್ಷದಿಂದ 1 ಕೋಟಿ ಇದ್ದಾರೆ ಥ್ರೂಔಟ್ ಇಂಡಿಯಾ. ರಾಮಕೃಷ್ಣ ವಿವೇಕಾನಂದರ ಹೆಸರಿನಲ್ಲಿ. ಅಫ್ಕೋರ್ಸ್ ಮೈಸೂರು ಹತ್ತಿರದಲ್ಲೇ ನೋಡ್ತೀರಿ. ಕೊಯಮತ್ತೂರು ಇಲ್ಲೇ ಒಬ್ಬರು ಪರಿನಾಯಕನ ಪಳ್ಳಿಯಂ ಅಂತ ಮಾಡಿ 300 ಎಕರೆ ದಾನ ಕೊಟ್ಟಿದ್ದಾರೆ. 8,000 ವಿದ್ಯಾರ್ಥಿಗಳಿದ್ದಾರೆ ಅಲ್ಲಿ. ಆದರೆ ಪಬ್ಲಿಕ್ಕಿಗೆ ಶಿಕ್ಷಣ ಕೊಡಬೇಕು ಅಂತ ಹೇಳಿ ನಾವು ವರ್ಷಕ್ಕೊಂದು ಜಾತ್ರೆನೇ ಮಾಡ್ತೀವಿ ಅಲ್ಲಿ. ಇವೆಲ್ಲ ಹೇಳಿದ್ರಲ್ಲ ಅದನ್ನ. ಅದಕ್ಕೆ ಸುಮಾರು ಪ್ರತಿ ದಿವಸ 2 ಲಕ್ಷ ಜನ ಸೇರ್ತಾರೆ ಅಲ್ಲಿ ಬಂದು. ಅಲ್ಲಿ ಆ ಕ್ಯಾಂಪಸ್ ಅನ್ನು ಓಡಾಡಿ ಇದೆಲ್ಲ ವಿಚಾರವನ್ನು ತಿಳ್ಕೊಂಡು ಹೋಗ್ತಾರೆ. ಸೊ ಹಾಗಾದ್ರೆ ನಮ್ಮಲ್ಲಿ ಕೊರತೆ ಎಲ್ಲಿದೆ? ಪರ್ಯಾವರಣ, ನಮ್ಮ ಪರಿಸರ. ಈ ಆವರಣದಲ್ಲಿ ನಾವು ಏನು ಮಾಡಬೇಕು? ನಾವು ಸ್ವಾಮಿ ವಿವೇಕಾನಂದರನ್ನೇ ಹೇಳ್ತಾ ಇದ್ರು ಒಂದ್ ಕಡೆ, ಭಾರತಕ್ಕೂ ಪಾಶ್ಚಾತ್ಯ ದೇಶಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ, ನಾವು ಮನೆ ಒಳಗಡೆ ಬಹಳ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ತೀವಿ, ಎಲ್ಲ ಕಸ ಎಲ್ಲ ಹಾಕ್ಬಿಡ್ತೀವಿ ಹೊರಗಡೆ ಬೀದಿಗೆ. ಅವರು ಎಲ್ಲ ಹೊರಗಡೆ ಬಹಳ ಚೆನ್ನಾಗಿರ್ತಾರೆ, ಕೊಳೆಯನ್ನೆಲ್ಲ ಒಳಗಡೆ ತುಂಬಿಟ್ಕೊಳ್ತಾರೆ. ವಾರಕ್ಕೊಂದ್ ದಿವಸ ಸ್ನಾನ ಮಾಡ್ಬೋದು, ಆದ್ರೆ ನಾವು ಸ್ನಾನ ಇಲ್ಲದೆ ಊಟ ಮಾಡೋದಿಲ್ಲ. ಸಿ ಹೌ ಬ್ಯೂಟಿಫುಲ್. ಸೊ ಈ ಸ್ವಚ್ಛತೆ ನಾವು ಮೇಂಟೈನ್ ಮಾಡಬೇಕು ಅಂತಂದ್ರೆ, ಅವ್ರು ಹೇಳಿದಂತೆ ನಮ್ಮ ಹಾಲು ಕೊಡುವ ತಾಯಿಯನ್ನ ಸಾಯಿಸ್ತಾ ಇದೆ ಈ ಪ್ಲಾಸ್ಟಿಕ್. ನೀವೆಲ್ಲ ಇವತ್ತು ಆಂಡ್ರಾಯ್ಡ್ ವರ್ಲ್ಡ್ ಅಲ್ಲಿ ಇದ್ದೀವಿ. ಆಂಡ್ರಾಯ್ಡ್ ಯೂನಿವರ್ಸಿಟಿ ಅಂತಾನೆ ಹೇಳ್ತೀವಿ, ವಾಟ್ಸಪ್ ಯೂನಿವರ್ಸಿಟಿ. 5 ನಿಮಿಷ ಸಿಕ್ಕರೆ ನಮ್ಮ ಕೈ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತು ನಿಮಗೆ ಅಲ್ವೇ? ಅಲ್ಲಿ ಬರುವಂತಹ ಒಂದೊಂದು ವಿಚಾರಗಳು, ಅದನ್ನೆಲ್ಲ ಕ್ರೋಢೀಕರಿಸನ್ನ ತೆಗೆದಿಡ್ತೀವಿ ಕೆಲವನ್ನ ಪಾಠಕ್ಕೆ ಬೇಕಂತ ಹೇಳಿ. ಮೊನ್ನೆ ಆಶ್ಚರ್ಯಕರ, ನಮ್ಮ ಆನಿಮಲ್ ಹಸ್ಬೆಂಡರಿ ಒಬ್ಬ ಡಾಕ್ಟರ್, ನಮ್ಮ ಸ್ಟೂಡೆಂಟ್, ಅವನು ಹೇಳ್ತಾನೆ, ನಾನೇ ಸ್ವತಃ ಒಂದು ಹಸು ಎಚ್ಚರ ತಪ್ಪಿ ಬಿದ್ದಾಗ ಅದರ ಯಾಕೆ ಇದು ಈ ತರ ಬಿದ್ದಿದೆ ಅಂತ ನೋಡಿದ್ರೆ, ಕೊನೆಗೆ ಹೊಟ್ಟೆ ಕೊಯ್ದು ಆಪರೇಷನ್ ಮಾಡಿದ್ರೆ ಏನ್ ಸಿಕ್ತು? ಸುಮಾರು 700ರಿಂದ 800 ಪ್ಲಾಸ್ಟಿಕ್ ಪೀಸಸ್ ತೆಗೆದ್ರಂತೆ. ಬ್ಯಾಗ್ ಸಿಕ್ಕಿ ಕಲ್ಪನೆ ಮಾಡ್ಕೊಳ್ಳಿ, ಒಂದು ಸಣ್ಣದು. ಈಗ ನೀವು ಬ್ಯಾಗ್ ಹಿಡಿದವರಿಗೆ ಹೇಳ್ಬೇಕಲ್ಲ, ಯಾಕೆ ಈ ಬ್ಯಾಗ್ ಉಪಯೋಗಿಸ್ಬೇಕು ಅಂತ ಹೇಳ್ಬೇಕಲ್ಲ, ನೀವು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಹೇಳ್ಬೇಕಲ್ಲ ಮಗುವಿಗೆ. ನಾವು ಹುಟ್ಟಿದಾಗ ತಾಯಿ ತೀರ್ಕೊಂಡ್ ಬಿಡುತ್ತೆ ಬೈ ಚಾನ್ಸ್. ಆಗ ನಾವು ಬದುಕಬೇಕು ಅಂತ ಆದ್ರೆ ನಮಗೆ ಹಾಲು ಕೊಡೋದು ಯಾವುದು? ಆ ಹಸು ಅಲ್ವೇ? ಸೊ ಅದ್ರ ಬಗ್ಗೆ ಬಹಳ ದೊಡ್ಡ ಅಭಿಯಾನ ನಡೆದಿದೆ, ತಮಗೆಲ್ಲ ಗೊತ್ತಿದೆ. ಹಸು ಯಾಕೆ ಬೇಕು ನಮಗೆ? ಅಂತಹ ಬಾಬರ್ ಕಟಕ ಅವನು ಸಹಿತ ಗೋಹತ್ಯ ನಿಷೇಧ ಅಂತ ಮಾಡಿದ್ದ. ತೆಗೆದು ನೋಡಿ ಹಿಸ್ಟ್ರಿ, 9th ಸೆಂಚುರಿಯಲ್ಲೆಲ್ಲ ಇದೆ. ಯಾವುದೇ ಕಾರಣಕ್ಕೂ ಗೋವನ್ನ ಸಾಯಿಸಬೇಡಿ ಅಂತ. ಒಂದು ಗೋ ಏನು ಮಾಡುತ್ತೆ ಅಂತ ಹೇಳೋದ್ರ ಬಗ್ಗೆ ವಿಶ್ವ ಗೋ ಸಮ್ಮೇಳನದಲ್ಲಿ ನಾವೆಲ್ಲ ಸೇರಿದ್ವಿ. ಬಹಳ ಅದ್ಭುತ. ಪ್ರತಿ ದಿವಸ 1 ಲಕ್ಷ ಜನ ಊಟ ಮಾಡಿದ್ದಾರೆ ಅಲ್ಲಿ. 1 ಲಕ್ಷ 8 ದಿವಸ. ಅದನ್ನ ನೋಡ್ಲಿಕ್ಕೆ ಹೋಗಿದ್ವಿ ನಾವು, ಹೊಸನಗರ ಅಂತ ಹೇಳಿ, ಸಾಗರದ ಹತ್ರ. ತಾವೆಲ್ಲ ಸುಮ್ಮನೆ ಆ ಕಡೆ ಹೋದ್ರೆ ಹೋಗಿ. 5,000 ಹಸುಗಳನ್ನ ಒಂದು ಜಾಗದಲ್ಲಿ ಇಟ್ಟಿದ್ದಾಳೆ, ಗೋ ಸ್ವರ್ಗ ಅಂತ ಹೇಳಿ. ಸುಮಾರು 25 ಎಕರೆಯಲ್ಲಿ ಒಂದೇ ಒಂದು ಹಸು ಈ ಕರ್ನಾಟಕದಲ್ಲಿ ಸಾಯಬಾರದು, ಕಟುಕನ ಕೈಗೆ ಸಿಗಬಾರದು. ಆ ಫೋನ್ಗಳನ್ನು ಅರೇಂಜ್ ಮಾಡಿದ್ದಾರೆ. ಮಿಡ್ ನೈಟ್ ಹೇಳಿದ್ರು 15 ನಿಮಿಷದಲ್ಲಿ ಬಂದು ಅದನ್ನು ರಕ್ಷಣೆ ಮಾಡ್ತಾರೆ. ಕಲ್ಪನೆ ಮಾಡ್ಕೊಳ್ಳಿ.
ಅಂದರೆ ನಮ್ಮ ರಕ್ಷಣೆ ಎಲ್ಲಿಂದ ಆಗ್ಬೇಕು? ಹಾಗಾದ್ರೆ ಈಗ ನಮಗೆ ಯಾವುದು ಜೀವದಾನ ಕೊಡ್ತಾ ಇದೆಯೋ ಅದನ್ನು ಮೊದಲು ಉಳಿಸ್ಕೊಳ್ಬೇಕಾಗಿದೆ. ಇದು ಒಂದಾದರೆ ಇನ್ನು ಪರಿಸರದ ಬಗ್ಗೆ ಎಲ್ಲ ಸೈಂಟಿಸ್ಟ್ ಎಷ್ಟೋ ಜನ ಹೇಳಿದ್ದನ್ನು ನೀವು ಪ್ರತಿ ದಿವಸ ನೋಡ್ತೀರಿ. ಈ ಪ್ರದೂಷಣ ಹೇಗಾಗ್ತಾ ಇದೆ, ಪರಿಸರ ಒಂದು ಕಾಲ ಬರ್ಬೋದಂತೆ, ಮೊನ್ನೆ ಅದನ್ನು ಹಾಕಿದ್ರು. ಈಗ ನಾವು ಪರ್ವತಾರೋಹಿಗಳು ಹಿಂದೆಲ್ಲ ಒಂದು ಆಕ್ಸಿಜನ್ ಸಿಲಿಂಡರ್ ಇಟ್ಕೊಂಡು ಹೋಗ್ತಾರೆ ನೋಡಿ. ಈಗ ಹಾಗೆ ಇನ್ನು ನಾವು ಹೊರಗಡೆ ಸಿಟಿಗೆ ಹೋಗುವಾಗ ಒಂದು ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ಹೋಗುವ ಕಾಲ ಬರುತ್ತೆ. ಡೆಲ್ಲಿ ನೋಡಿದ್ರಲ್ಲ ಮೊನ್ನೆ, ಒಂದು ವಾರ ನಿಲ್ಲಿಸ್ಬಿಟ್ರು ಹೊರಗೆ ಬಿಡಬೇಡಿ ಅಂತ. ಕಲ್ಪನೆ ಮಾಡ್ಕೊಳ್ಳಿ ಯಾಕೆ. ಸೊ ಇದು ಒಂದಲ್ಲ, ಅಲ್ಲಿ ಸುಟ್ಟಂತಹ ಆ ಹೊಗೆ ಇದು ಬಂದು ತುಂಬಿ ಮನುಷ್ಯ ಸಾಯ್ತಾ ಇದ್ದಾನೆ. ಇನ್ನು ಒಂದು ಹೆಜ್ಜೆ ಮುಂದೆ ಹೋಗೋಣ. ನಮ್ಮ ಪರಿಸರವನ್ನು ಶುದ್ಧವಾಗಿ ಇಡಬೇಕು ಅಂದರೆ ನಾವು ಏನು ಮಾಡಬೇಕು? ಫಸ್ಟ್ ನಮ್ಮ ಲೊಕ್ಯಾಲಿಟಿ ತೆಗೆದುಕೊಳ್ಳೋಣ. ನಾವು ಏನು ಮಾಡಬೇಕು? ಅದು ಮೊಟ್ಟ ಮೊದಲು ಕೆಲಸ ಮಾತೆಯಿಂದ ಆಗಬೇಕು. ಯಾಕೆ ಅಂತಂದರೆ ಮನೆಯನ್ನು ಮೊಟ್ಟ ಮೊದಲು ಕ್ಲೀನ್ ಮಾಡೋರು ಯಾರು? ಅಪ್ಪನ ಅಮ್ಮನ ಅಲ್ವೇ? ಅಮ್ಮ ಮನೆಯಿಂದ ಇದ್ರೇನೆ ಮುಂದೆಲ್ಲ ಕೆಲಸ. ಅದಕ್ಕೆ ನಾವು ಶಾರದಾ ಮಾತೃ ಮಂಡಳಿ ಎಲ್ಲ ಕಡೆ ಪ್ರಾರಂಭ ಮಾಡ್ತೀವಿ. ಕಂಪಲ್ಸರಿ ಬೆಳಿಗ್ಗೆ 6 to 7 ಎಲ್ಲರೂ ಈಗಾಗಲೇ ಹೇಳಿದೆ ಯೋಗ ಮಾಡಲೇಬೇಕು. 80 ವರ್ಷದವರು ಯೋಗ ಮಾಡ್ಬೋದು ನೋಡಿ. ಅದೊಂದು ವಾಕಿಂಗ್ ಆಗುತ್ತೆ ಬನ್ನಿ ಅಂತ ಹೇಳಿ ಎಲ್ಲ ಲೇಔಟ್ಗಳಲ್ಲಿ ಈಗ ಅದ್ರಲ್ಲಿ ಹೇಳಿದೆ. ಅಪಾರ್ಟ್ಮೆಂಟ್ಸಿಗೆ, ಅಪಾರ್ಟ್ಮೆಂಟ್ ವರ್ಲ್ಡಿಗೆ ಒಂದು ಅಪಾರ್ಟ್ಮೆಂಟ್ ಹಿಡ್ಕೊಳ್ಳಿ ಸಾಕು, ನಿಮ್ಗೆ 500 ಜನ ಸಿಗ್ತಾರೆ, 200 ಜನ ಸಿಗ್ತಾರೆ, 150 ಜನ ಸಿಗ್ತಾರೆ. ಅಲ್ಲಿ ಮೊದಲು ಈ ಒಂದು ಯೋಗ ಪ್ರಾರಂಭಿಸಿ ಅದರ ಮೂಲಕ ಉಳಿದಿದ್ದೆಲ್ಲ ತೆಗೆದುಕೊಂಡು ಬನ್ನಿ. ನಮ್ಮ ಸಂಸ್ಕೃತಿ ಆ ಸ್ವಚ್ಛತೆಯನ್ನು ಹೇಗೆ ನಾವು ಮಾಡ್ಬೋದು ನಮ್ಮ ಪರಿಸರದಲ್ಲಿ ಅಂತ ಹೇಳೋದನ್ನು ತುಂಬ ಚೆನ್ನಾಗಿ ಈ ನಮ್ಮ ವಾಟ್ಸಪ್ಗಳಲ್ಲಿ ಬೇಕಾದಷ್ಟು ಸೆಕ್ಷನ್ಸ್ ಇದೆ. ಅದಕ್ಕೆ ನೀವು ಅದಕ್ಕೆ ಮೆಂಬರ್ಸ್ ಆದರೆ ಆ ಮೆಸೇಜಸ್ ಬರ್ತಾನೆ ಇರುತ್ತೆ ನಿಮಗೆ. ಪಾಠ ಇವತ್ತು ನಿಮ್ಮ ಕೈಯಲ್ಲೇ ಇದೆ, ನಾನು ಹೇಳಬೇಕಾದ್ದೇನಿಲ್ಲ ಈಗ. ಸೊ ಅಂತಹ ಪುಸ್ತಕಗಳನ್ನು ತೆಗೆದುಕೊಂಡು ನೀವು ಗಂಟೆಗಟ್ಟಲೆ ಓದಬೇಕಾದ್ದು ಇಲ್ಲ, ಆ ಮೆಸೇಜ್ ಓದಿದ್ರೆ ಸಾಕು. ಸೊ ಅಂತಹ ಮೆಸೇಜ್ ಪರಿಸರಕ್ಕಾಗಿಯೇ ಮಾಡಿದ್ದಾರೆ. ನೀವು ಓದಿ ಅದನ್ನು ಮಕ್ಕಳಿಗೆ ಪಾಠ ಮಾಡಿ. ಕೊನೆಯ ಕಳಕಳಿಯ ವಿನಂತಿ, ಇಲ್ಲಿ ಸಂಖ್ಯೆಯಲ್ಲಿ ಶ್ರೋತೃಗಳಾಗಿ ಮಾತೆಯರೇ ಹೆಚ್ಚಿಗೆ ಇದ್ದಾರೆ, ಒಳ್ಳೆಯದು. ಹಾಗಾದರೆ ನಿಮಗೆ ಒಂದು ಸಣ್ಣ ವಿನಂತಿ, ಪ್ರತಿಯೊಬ್ಬರಿಗೂ ಸಮಯ ಇರುತ್ತೆ. ಹತ್ತಿರದಲ್ಲಿ ಯಾವುದಾದ್ರೂ ಒಂದು ದೇವಸ್ಥಾನ ಅಥವಾ ಆಶ್ರಮ, ಒಂದು ಪವಿತ್ರ ಕ್ಷೇತ್ರದಲ್ಲಿ ಪ್ರತಿ ಭಾನುವಾರ ಕನಿಷ್ಠ 1 ಗಂಟೆ ಅಲ್ಲಿ ಹುಡುಗರನ್ನು ಸೇರಿಸಿ ಬಾಲ ವಿಕಾಸ್ ಅಲ್ಲಿಂದ ಪ್ರಾರಂಭ ಮಾಡಿ. ನಮ್ಮ ರಾಮಕೃಷ್ಣ ಮಠದಲ್ಲಿ ಕಳೆದ ಸುಮಾರು 100 years ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ಈಗ 75 ವರ್ಷಗಳಿಂದ ಬಾಲ ವಿಕಾಸ್ ಕೇಂದ್ರ ಅಂತ ಮಾಡಿ ತುಂಬ ಒಳ್ಳೊಳ್ಳೆಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಅಲ್ಲಿಂದ ಬಂದಿದ್ದಾರೆ. ಅವರಿಗೆ ಈ ಬಾಲ ವಿಕಾಸದಲ್ಲಿ ನಾವು ಕೊಡುವಂಥದ್ದು ತುಂಬ ಇದೆ. ಅದನ್ನು ನೀವುಗಳು ಯಾವುದಾದ್ರೂ ಈ ಪವಿತ್ರ ಕ್ಷೇತ್ರದಲ್ಲಿ 1 ಗಂಟೆ ಇಟ್ಕೊಳ್ಳಿ. ಹುಡುಗರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ನಿಮಗೆ ಗೊತ್ತೇ ಇದೆ. ಮೀನು ಹಿಡಿಬೇಕಾದ್ರೆ ನಾವು ಏನು ಮಾಡ್ತೀವಿ, ಒಂದು ಎರೆಹುಳು ಹಾಕ್ತೀವಲ್ಲ ಗಾಳಕ್ಕೆ, ಹಾಗೆ ಒಂದು ಲೋಟ ಹಾಲು ಕೊಡಿ, ಒಂದು ಬಿಸ್ಕೆಟ್ ಏನೋ ಕೊಡಿ, ಬರ್ತಾರೆ. ಅಲ್ಲಿ ಸಂಸ್ಕಾರ ಕೊಡಿ. ನಾವು ಶಾಲೆಗಳಿಗೆ ಹೋಗ್ಲಿಕ್ಕಾಗೋದಿಲ್ಲ. ಈ ತರಹ ಒಂದು ಬಾಲ ವಿಕಾಸ ಕೇಂದ್ರದ ಮೂಲಕ ಸಂಸ್ಕೃತಿಯನ್ನು ಕೊಡ್ಬೋದು. ಸೊ ಮಾತೃ ಮಂಡಳಿಗಳನ್ನು ಮಾಡಿಕೊಂಡು ಯೋಗ ಪ್ರಾರಂಭ ಮಾಡಿ ಸಂಸ್ಕೃತಿ ಕೊಡೋದಕ್ಕೆ ನಿಮಗೆ ಬೇಕಾದಷ್ಟು ಜನ ಶಿಕ್ಷಕರು ಸಿಗ್ತಾರೆ. ನಾವು ಇಲ್ಲಿಯೂ ನಿಮಗೆ ಆ ಪರಿಸರದ ಬಗ್ಗೆ ಹೇಳುವಂತಹ ಭಾಳಷ್ಟು ಜನ ವಿಜ್ಞಾನಿಗಳೇ ಸಿಗ್ತಾರೆ. ಬೇಕಾದರೆ ಅವ್ರನ್ನ ಉಪಯೋಗಿಸ್ಕೊಳ್ಳಿ. ನಮ್ಮ ಪರಿಸರ ಚೆನ್ನಾಗಿಡೋಣ. ನಾವು ಸುಮ್ಮನೆ ನಮ್ಮ ಬೆಂಗಳೂರನ್ನು ಸಿಂಗಾಪುರ್ ಮಾಡ್ತೀವಿ ಅಂತ ಬೋರ್ಡ್ ಹಾಕೋದಲ್ಲ. ಸಿಂಗಾಪುರ್ನಲ್ಲಿ ಏನಿದೆ ಸಿಸ್ಟಮ್ ಅಂತ ಹೇಳಿ ಸುಮ್ಮನೆ ಯಾರೋ ಮೊನ್ನೆ ಹೋದವ್ರು ಹೇಳ್ತಾ ಇದ್ರು. ಮೊನ್ನೆ ನಾವು ನಾರ್ತ್ ಇಂಡಿಯಾ ಹೋಗಿದ್ವಿ, ಅದು ಎಷ್ಟು ಭಯಂಕರ ಅದು ಆಮೇಲೆ ಹೇಳ್ತೀನಿ ಬೇಕಾದ್ರೆ ಸಮಯ ಇದ್ದಾಗ. 10 ದಿವಸ ಕರ್ಕೊಂಡು ಹೋಗಿದ್ವಿ, ಒಂದು 50 ಜನರನ್ನು ಎಲ್ಲ ಅಯೋಧ್ಯ, ಕಾಶಿ, ಗಯಾ
ಎಲ್ಲ ಮುಗಿಸ್ಕೊಂಡು ಲಾಸ್ಟ್ ಬೇಲೂರು ಮಠ ಕಲ್ಕತ್ತಾ ಜಯರಾಮ್ ಭೇಟಿ ಮುಗಿಸ್ಕೊಂಡು ಬಂದ್ವಿ. ಹೋಗುವಾಗ ಫ್ಲೈಟು ಬರುವಾಗ ಫ್ಲೈಟ್ ಇರಲಿ. ಆದರೆ ಸುತ್ತಾಡಿದ್ವಿ ನಮ್ಮದೇ ಬಸ್ನಲ್ಲಿ. ಸಿಂಗಾಪುರ್ನಲ್ಲಿ ಒಬ್ಬ ಒಂದು ಸ್ಟಾಪ್ನಲ್ಲಿ ಬಾಳೆಹಣ್ಣು ತೆಗೆದುಕೊಂಡಂತೆ. ತಿಂದ ಮೇಲೆ ಮುಂದಿನ ಸ್ಟಾಪ್ಗೆ ಹೋಗುವಾಗ ಅಥವಾ ಸಿಗ್ನಲ್ಗೆ ಹೋಗುವಾಗ ಅಲ್ಲಿ ಫೈನ್ ಕಾದಿತ್ತಂತೆ. ನಿಲ್ಲಿಸಿದ್ರಂತೆ, ಯು ಹ್ಯಾವ್ ಟು ಪೇ ದಿಸ್ ಮಚ್ ಫೈನ್ ಅಂತ. ಅವ್ನು ಬಾಳೆಹಣ್ಣು ತೆಗೆದುಕೊಂಡು ಇಂಡಿಯನ್ ಟ್ರೆಡಿಷನ್ ಏನು ಮಾಡ್ದ, ಪಕ್ಕದ ಬೀದಿಲಿ ಹಾಕದ. ಅದಕ್ಕೆ ಅವನು ಬಾಳೆಹಣ್ಣ ಡಬಲ್ ಫೈನ್ ಅನ್ನು ಕೊಟ್ಟನಂತೆ. ನೋಡಿ ಅವ್ರ ಅವೇಕರಿಂಗ್ ಆಗಿದೆ. ಒಂದು ಬಾಳೆಹಣ್ಣು ಸಿಪ್ಪೆ ಅವನಿಗೆ 2ರಷ್ಟು ಫೈನ್ ಕೊಡುವಂತ ಅಲರ್ಟ್ನೆಸ್ ಇದೆ ಅಂತ ಆಯ್ತಲ್ಲ. ಇವತ್ತು ನಾವು ಅದನ್ನು ಕಲ್ಪನೆ ಮಾಡ್ಕೊಳಕ್ಕಾಗುತ್ತಾ ಬೆಂಗಳೂರಿನಲ್ಲಿ? ಬನ್ನಿ ಅಮ್ಮ ಒಂದೊಂದು ಲೇಔಟ್ಗೆ ನೋಡ್ಕೊಂಡ್ ಬರೋಣ ಹೇಗಿರುತ್ತೆ ಅಂತ, ಅಲ್ವೇ? ಭಯಂಕರವಾಗಿರುತ್ತೆ. ಸೊ ಹಾಗಾದ್ರೆ ಈ ಶಿಕ್ಷಣ ಕೊಡುವವರು ಯಾರು? ಅಲ್ಲಿಯೂ ಮನುಷ್ಯರೇ ಅಲ್ವೇ? ಅಲ್ಲಿಯೂ ನಮ್ಮ ಆಶ್ರಮ ಇದೆ, ಸಿಂಗಾಪುರ್ ನಮ್ಮ ಆಶ್ರಮ ಇದೆ. ಸೊ ಅಂದಾಗ ಅಲ್ಲಿ ಆ ಸಂಸ್ಕೃತಿ ಕೊಡಬೇಕಾದ್ರೆ ಯಾರೋ ಹಿರಿಯರಿದ್ದಾರೆ ಅವ್ರ ಹಿಂದೆ, ಅವರೇ ತಂದೆ ತಾಯಿಂದಿರಿ, ಇನ್ಯಾರು? ಶಿಕ್ಷಕರು. ಸೊ ನಿಮ್ಮಲ್ಲಿ ಶಿಕ್ಷಕರಿದ್ದೀರಿ, ತಂದೆ ತಾಯಿಂದಿರಿದ್ದೀರಿ, ಎಲ್ಲ ವೃತ್ತಿಯಲ್ಲಿ ಇರುವಂಥವ್ರು ಇದ್ದೀರಿ. ಇದನ್ನ ನೀವು ನಿಮ್ಮ ಆವರಣದಲ್ಲಿ ಪ್ರಾರಂಭಿಸಿರಿ. ಅದೇ ಪರ್ಯಾವರಣ. ಒಂದು ಹೇಳೋದಕ್ಕೆ ಸಮಯ ಆಗೋಯ್ತು. ಸೊ ಮುಂದೆ ಇನ್ನೂ ಬೇಕಾದಷ್ಟು ಹೇಳೋಣ. ಅದ್ಭುತ ಚಿಂತನೆಗಳಿದೆ. ಸೈಕೋ ಫಿಸಿಕಲ್ ಎಕ್ಸಿಸ್ಟೆನ್ಸ್. ಈ ಶರೀರ ಮೊದಲು ಮನಸ್ಸು, ಆಮೇಲೆ ಶರೀರ. ಮೊದಲು ಶರೀರ, ಆಮೇಲೆ ಮನಸ್ಸು. ಇವು ಎರಡು ಒಂದೊಂದು ಹೋಗಲೇಬೇಕು ಒಟ್ಟಿಗೆ. ಮನಸ್ಸು ಪ್ರಚ್ಛನ್ನವಾಗಿರ್ಬೇಕು ಅಂತಂದ್ರೆ ನಮ್ಮ ಶರೀರ ಚೆನ್ನಾಗಿರ್ಬೇಕು. ಶರೀರ ಚೆನ್ನಾಗಿರ್ಬೇಕು ಅಂದ್ರೆ ಮನಸ್ಸು ಚೆನ್ನಾಗಿರ್ಬೇಕು. ಸೊ ನೀವು ಎಷ್ಟು ಚೆನ್ನಾಗಿ ಒಂದು 10 ನಿಮಿಷ ಹಾಡಿದ್ರಲ್ಲ, ಬಹುಶಃ ಒಳ್ಳೆ ಸಂಸ್ಕೃತಿ ಅದರ ಮೂಲಕ ಗೊತ್ತಾಗುತ್ತೆ. ಆ ವಾತಾವರಣ ಆ ಆಧ್ಯಾತ್ಮಿಕದ ಕಡೆ ಕರ್ಕೊಂಡು ಹೋಗುತ್ತೆ. ಹೀಗಾಗಿ ಎಲ್ಲ 20-20-20 ಇದು ನಿಮ್ಮದು ಪರ್ಸನಲ್ ಟೈಮ್ ಇಟ್ಕೊಂಡಿರಿ. 1 ಅವರ್ ಅದು ಬೆಳಿಗ್ಗೆ ಬಿಟ್ವೀನ್ 5 and 6 ಅದು ನಿಮ್ಮದಾಗಿರಲಿ. 20 ನಿಮಿಷ ನೀವು ಮುಖವನ್ನು ತೊಳೆದು ಧ್ಯಾನ ಮಾಡುವಂಥದ್ದು, ನಂತರ ಯೋಗ ಮಾಡುವಂಥದ್ದು, ನಂತರ ಒಂದು 20 ನಿಮಿಷ ಯಾವುದಾದ್ರೂ ಒಂದು ಪಾರಾಯಣ ಮಾಡುವಂಥದ್ದು. ನೋಡಿ, ಕಲ್ಯಾಣಸ್ತವ ಎಷ್ಟು ಜನ ಸೇರಿದ್ರು ಪ್ಯಾಲೇಸ್ ಗ್ರೌಂಡಲ್ಲಿ? ತಾವೆಲ್ಲ ಇರ್ತೀರಿ. 2 ಲಕ್ಷ ಜನ ಸೇರಿದ್ರು. ಆ ತಾಯಿ ಆ ತಾಯಿ ಅಷ್ಟು ಜನರಿಗೆ ಪ್ಲೇಟ್ ಮೂಲಕ ಊಟ ಕೊಟ್ಟರು. ತಾವೆಲ್ಲ ನಾವು ಹೋಗಿದ್ವಿ ಅಲ್ಲಿ ಇದೆ. ಅಲ್ಲಿ ಯಾವುದೇ ರೀತಿಯ ವೇಸ್ಟ್ ಹೊರಗಡೆ ಬಿಸಾಡಬಾರ್ದು ಅಂತೇಳಿ 2 ಲಕ್ಷ ಜನರಿಗೂ ಊಟ ಕೊಟ್ಟಿದ್ದು ಯಾವ್ದ್ರ ಮೂಲಕ? ಸ್ಟೀಲ್ ಪ್ಲೇಟ್. ನೋಡಿ ಎಂತ ಅದ್ಭುತ ಎಕ್ಸಾಂಪಲ್. ತೇಜಸ್ವಿನಿ ತಪ್ಪು ಗೊತ್ತಿರುತ್ತೆ, ಅನಂತ್ ಕುಮಾರ್ ಅವ್ರ ದೇವರು. ಸೊ ಇವೆಲ್ಲ ಒಂದು ಸಣ್ಣ ಆದರ್ಶ. ಸೊ ಇಂಥ ನಾಳೆ ಎಲ್ಲಾದ್ರೂ 1,000 ಜನ ಸೇರ್ತಾರೆ ಅಂದ್ರೆ ನೀವು ಮೊದಲು ಪ್ರಶ್ನೆ ಮಾಡಿ, ಅಲ್ಲಿ ಯೂಸ್ ಅಂಡ್ ಥ್ರೋ ಇದೆಯಾ ಅಂತ ಮೊದಲು ಕೇಳಿ. ಸೊ ಅದನ್ನು ಅಂದ್ರೆ ಮಾತ್ರ ನಾವು ಊಟಕ್ಕೆ ಬರ್ತೀವಿ, ಇಲ್ಲ ಬರೋದಿಲ್ಲ ಅಂತ ಹೇಳಿ. ಆಗ ಅವರಿಗೊಂದು ಕಮಿಟ್ಮೆಂಟ್. 1,000 ಜನ ಸೇರ್ತಾರೆ ಅಂತಂದ್ರೆ ಸೊ ಆ ಒಂದು ಸಿಸ್ಟಮ್ ಅಂತ ಜಾಗೃತ ಮಾಡ್ಕೊಳ್ಳಿ. ಆಗ್ಲೇ ನಮ್ಮ ಪರಿಸರ ಒಂದೊಂದು ಹೆಜ್ಜೆಯಿಂದ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಇವತ್ತು ಕೊಟ್ಟಂತ ಈ ಸುಂದರ ಅವಕಾಶಕ್ಕೆ ನಾವೆಲ್ಲ ಚಿರಋಣಿ. ಬಹಳ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು ಎಷ್ಟು ಲಕ್ಷ ರೂಪಾಯಿ ಹೋಗ್ತಾ ಇದೆ ಇವತ್ತು. ಇದೊಂದು ಮೇ ಬಿ 10 lakhs ಮೇಲ್ ಆಗ್ಬೋದು. 10 ಲಕ್ಷ ರೂಪಾಯಿ ಮೇಲ್ಪಟ್ಟು ಯಾರೋ ಸಂಗ್ರಹ ಮಾಡಿದ್ದಾರೆ. ಕುಂಭ ಮೇಳದ ಬಗ್ಗೆನೆ ಇನ್ನೊಂದು ದಿವಸ ಕ್ಲಾಸ್ ಮಾಡೋಣ, ಸತ್ಸಂಗ ಮಾಡೋಣ. ನೀವೆಲ್ಲ ಬನ್ನಿ. ಕುಂಭ ಅಂದ್ರೆ ಏನು, ಅದು ಹೆಂಗ್ ಬಂತು ಹೆಸರು, ಆ ಅಮೃತ ಹೇಗೆ ಬಂತು? ಅದರ ಮೊದಲು ಬಂದಿದ್ದು ಅಮೃತನೋ ವಿಷ. ಸೊ ಈಗ ನಾವು ವಿಷ ಕುಡಿತಾ ಇದ್ದೀವಿ, ಮುಂದೆ ಅಮೃತ ಬರುತ್ತೆ ಅಂತ ಆಯ್ತಲ್ಲ, ಬಂದೇ ಬರುತ್ತೆ. ಹೀಗಾಗಿ ಆ ಕುಂಭ ಈಗ ಬಂದಿದೆ. ಹೇಳಿದ್ರಲ್ಲ 140 ವರ್ಷಗಳ ಹಿಂದೆ ಅಂತ ಹೇಳಿ ನಾವು ಇದ್ವಲ್ಲಿ. ಪ್ರಯಾಗ್ರಾಜ್ ನೋಡ್ಲಿಕ್ಕೆ ಆಗ್ಲಿಲ್ಲ. ಯೋಗಿ ಆದಿತ್ಯನಾಥ್ ಬರ್ತಾನೆ ಅಂತೇಳಿ ನಮ್ಮ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿದ್ರು. ಎಲ್ಲರೂ ಅಲ್ಲಿಗೂ ಹೋಗ್ತಾ ಇದ್ವಿ. ಆದರೂ ಕಾಶಿಯಲ್ಲಿ ಗಂಗೆ ದರ್ಶನ ಮಾಡಿ ಅವೆಲ್ಲವನ್ನು ಅನುಭವಿಸ್ತೀವಿ. ಬಹಳ ಸಂತೋಷ. ಉತ್ತರ ಭಾರತ ಅಂತಂದ್ರೆ ಸ್ನಾನ, ದಾನ, ಮಾನ 3. ಅಲ್ಲಿ ಸ್ನಾನ ಇಲ್ಲದೆ ಏನೂ ಇಲ್ಲ. ಅಲ್ಲಿ ಎಂಥ ಕೋಟ್ಯಾಧೀಶನು ಸಹಿತ ಮೊದಲು ನದಿಗಿಳಿತಾನೆ.
ಸೊ ನಮ್ಮ ಆಶ್ರಮಗಳು ಅಂದರೆ ಒಂದು ಘಾಟ್ ಇದ್ದೇ ಇರುತ್ತೆ. ತಣ್ಣೀರಿನಲ್ಲಿ ಸ್ನಾನ ಮಾಡಿಯೇ ನಾವು ಬರಬೇಕು. ರಾಮಕೃಷ್ಣ ಮಠದಲ್ಲಿಯೂ ಆ ಟ್ರೆಡಿಷನ್ ಇದೆ. ಗಂಗಾ ನದಿ ಇದೆ ಪಕ್ಕದಲ್ಲಿ. ತಾವೆಲ್ಲ ಬೇಲೂರು ಮಠ ಸಾಧ್ಯವಾದರೂ ನೋಡಿ, ಭಾಳ ಚೆನ್ನಾಗಿದೆ ಅದೂ. ಅಲ್ಲಿಯೂ ಇದೇ ಥರ ವ್ಯವಸ್ಥೆಗಳೆಲ್ಲ ಇದೆ. ಸೊ ನಾನು ಯಾಕೆ ಇದನ್ನು ಹೇಳ್ತಿದ್ದೆ ಅಂದರೆ, ಸ್ನಾನಕ್ಕೆ ಎಷ್ಟು ಮಹತ್ವ ಕೊಡ್ತೀವೋ ಅಷ್ಟೇ ನಾವು ದಾನಕ್ಕೂ ಮಹತ್ವ ಕೊಡಬೇಕು. ಆದಾಯದ ಸ್ವಲ್ಪ ಭಾಗ, ಅಟ್ಲೀಸ್ಟ್ ಮೊದಲು 25 ಭಾಗ ಅಂತಿತ್ತು, ಕನಿಷ್ಠ 10 ಭಾಗವನ್ನಾದರೂ ದಾನ ಮಾಡಬೇಕು. ಯಾರೋ ಕೇಳಿದ್ರು, ದಾನ ಮಾಡದಿದ್ರೆ ಏನಾಗುತ್ತೆ ಅಂತ. ಏನೂ ಆಗೋಲ್ಲ. ಈ 3 ಜನ ಕಕಾಸುರರು ಬಂದು ಎಲ್ಲ ತಗೊಂಡು ಹೋಗ್ತಾರೆ ಅಂತ. ಅವ್ರು ಯಾರು? ಕಾಯಿಲೆ ಕಸಾಲೆ, ಕೋರ್ಟು ಕಚೇರಿ, ಕಳ್ಳರು ಕಾಕರು, 3 ಜನ ರಕ್ಕಸರು ಎತ್ಕೊಂಡು ಹೋಗಲ್ವಾ? ಅವ್ರೇನು ನೋಟಿಸ್ ಕೊಟ್ಟು ಬರ್ತಾರ? ಖಾಲಿಯಾಗಿರುತ್ತೆ. ಸೊ ನಿನ್ನ ಒಂದು ಋಣ ಇದೆ, ಕೊಡು. ಈಗ ನಾವೇನೇ ಇಲ್ಲಿ ಬರ್ರಿ, ಈಗ ನನಗೆ 70 ವಯಸ್ಸು, ನಾಳೆ 80 ಆಗುತ್ತೆ, 90ಕ್ಕೆ ನಾವು ಎಲ್ಲೋ ಇರ್ತೀವಿ. ಯಾಕೆ ಇಲ್ಲಿ ಬರಬೇಕು? ಅವ್ರು ಒಂದು ಫೋನ್ ಮಾಡಿದ್ರೆ ಅಂತಂದರೆ ಇದು ನಮ್ಮ ಕರ್ತವ್ಯ. ಅವ್ರು ನೋಡಿ, ಈ ತಮ್ಮ ಜೀವನವನ್ನು ಕೊಟ್ಟಿದ್ದಾರೆ ಇದಕ್ಕೆ. 30 ವರ್ಷ 40 ವರ್ಷ ನೋಡಿ ಇದಕ್ಕಾಗಿ ದುಡಿತಾ ಇದ್ದಾರೆ. ಸೊ ಹಾಗೆ ನಮ್ಮ ಕರ್ತವ್ಯ ಒಂದಿದೆ, ಅದನ್ನು ಮಾಡೋಣ. ನೀವು ನಾಳೆ ರಿಟೈರ್ಡ್ ಆಗ್ತೀರಿ ಅಥವಾ ರಿಟೈರ್ಡ್ ಆದವ್ರು ಇದ್ದೀರಿ. ರಿಟೈರ್ಡ್ ಆದವ್ರು ಏನು ಮಾಡ್ತೀರಿ ಅಂತ ಕೇಳಿ, ಮನೆಯಲ್ಲಿ ಕೂತ್ಕೋಬೇಡಿ. ಏನು ಮಾಡಬೇಕು? ಏನಾದರೂ ಒಂದು ಸೇವಾ ಕಾರ್ಯ ಇಟ್ಕೊಳ್ಳಿ. ಸುಮಾರು 15 ಆಶ್ರಮ, 15 ದೇವಸ್ಥಾನಗಳನ್ನು ನೋಡ್ಕೊಂಡು ಬಂದ್ವಿ ನಾವು. ಎಲ್ಲ ಕಡೆ ರಿಟೈರ್ಡ್ ಪೀಪಲ್ ಇದ್ದಾರೆ. ಅಲ್ಲಿ ಅದ್ಭುತ ಸೇವೆಯನ್ನು ಮಾಡ್ತಾರೆ ಅವರು. ಸೊ ತ್ಯಾಗಿಗಳು ಸಿಗೋದು ಬಹಳ ಕಷ್ಟ. ಆ ಉದ್ದೇಶದಿಂದ ನೀವು ಬ್ರಹ್ಮಚರ್ಯ, ಗಾರ್ಹಸ್ಥ್ಯ, ವಾನಪ್ರಸ್ಥ ಹೊರಟೋಗಿದೆ. ಈಗ ಅದೇ ಸನ್ಯಾಸದ ಕೊನೆಯ ಸ್ಥಿತಿ. ವಾನಪ್ರಸ್ಥ ಅಂದರೆ ಸೇವಾಶ್ರಮ. ಸೊ ಅಂತಹ ಸ್ಥಿತಿಗೆ ನಾವು ಹೋಗೋಣ. ಸೇವೆಯ ಮೂಲಕ ನಮ್ಮ ಸಂಸ್ಕೃತಿ ಮತ್ತು ಪರಿಸರವನ್ನು ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ, ಈ ಸುಂದರ ಅವಕಾಶಕ್ಕೆ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಜಯರಾಮಕೃಷ್ಣ.